ಒಬ್ಬ ಮುಸ್ಲಿಂ ಮಹಿಳೆ ಹಿಜಾಬನ್ನು ಹಾಕೊಂಡ್ಬಂದಿರ್ತಾಳೆ. ಮುಖದ ಮೇಲೆ ಇರುವಂತ ಹಿಜಾಬನ್ನು ಒಂದಿಷ್ಟು ತೆಗೆಯೋದಕ್ಕೆ ಆರಂಭ ಮಾಡ್ತಾರೆ. ಒಬ್ಬ ಮುಸ್ಲಿಂ ಮಹಿಳೆ ಅನ್ನುವಂಥ ಕಾರಣದಿಂದಾಗಿ ಇಷ್ಟರ ಮಟ್ಟಿಗೆ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತಲ್ಲ ಇದು. ಸೊ ಇದು ಕೇವಲ ಒಂದು ಮಹಿಳೆಗೆ ಮಾತ್ರ ಆಗೋಗಿದ್ದು, ನಾಳೆ ಬೇರೆ ವೇದಿಕೆಯಲ್ಲೂ ಕೂಡ ಬೇರೆ ಸಮುದಾಯದ ಮಹಿಳೆಗೂ ಕೂಡ ಆಗಿದ್ರೆ ಆಗ್ಲೂ ಕೂಡ ಸುಮ್ಮನಿರ್ತಾರ? ಹಾಗಾದ್ರೆ ರಾಜ್ಯದಲ್ಲಿ ಘನವತ್ತ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡವರು, ಪ್ರಮುಖವಾಗಿ 10ನೇ ಬಾರಿ ಸಿಎಂ ಆದವರು, ಬಿಹಾರದ ಜನತೆ ಅದು ಹೆಂಗ ತಡ್ಕೊಂಡು ಕೂತಿದಾರೋ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಯಾವಾಗೂ ಒಂದಿಲ್ಲ ಒಂದು ಎಡವಟ್ಟನ್ನ ಸಹಜವಾಗಿ ಮಾಡ್ಕೊಳ್ತಾ ಇರ್ತಾರೆ. ಯಾವಾಗಲೂ ಕೂಡ ಒಂದಿಲ್ಲ ಒಂದು. ನೋಡಿ, ಈಗ ಒಂದು ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನ ವಿತರಿಸಲಾಗ್ತಾ ಇತ್ತು. ಸೊ ವೈದ್ಯರಿಗೆ ಆಗಿರಬಹುದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದಿಷ್ಟು ಕೆಲಸ ಮಾಡಿದವರಿಗೆ ಪ್ರಮುಖವಾಗಿ ಪ್ರಮಾಣ ಪತ್ರವನ್ನ ನೀಡ್ತಾ ಇದ್ರು. ಈ ಪ್ರಮಾಣ ಪತ್ರ ನೀಡಬೇಕಾದಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಅದು ಏನನ್ಸುತ್ತೋ ಗೊತ್ತಿಲ್ಲ, ಅದು ಏನಾಗುತ್ತೋ ಗೊತ್ತಿಲ್ಲ. ಅಲ್ಪಸಂಖ್ಯಾತ ಮಹಿಳೆ, ಒಬ್ಬ ಮುಸ್ಲಿಂ ಮಹಿಳೆ ಹಿಜಾಬನ್ನು ಹಾಕೊಂಡ್ಬಂದಿರ್ತಾಳೆ. ಸೊ ಹಿಜಾಬನ್ನು ಹಾಕೊಂಡ್ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಅದಾದ ನಂತರ ಮುಖದ ಮೇಲೆ ಇರುವಂಥ ಹಿಜಾಬನ್ನು ಒಂದಿಷ್ಟು ತೆಗೆಯೋದಕ್ಕೆ ಆರಂಭ ಮಾಡ್ತಾರೆ. ಸೊ ಮುಂದಾಗ್ತಾರೆ ಅಲ್ಲಿ. ಸೊ ಅಲ್ಲಿರುವಂಥ ಸೆಕ್ಯೂರಿಟಿಯು ಕೂಡ ಮಹಿಳೆಯನ್ನ ಒಂದಿಷ್ಟು ಹಿಂದಕ್ಕೆ ಸರಿಸ್ತಾರೆ. ಹಿಂದೆ ನಿಂತಿರುವಂಥ ಒಂದಿಷ್ಟು ಕಾರ್ಯಕರ್ತರು, ಒಂದಿಷ್ಟು ಮುಖಂಡರು ಕೂಡ ನಿತೀಶ್ ಕುಮಾರ್ ಅವರಿಗೆ ತಡೆಯುವಂಥ ಕೆಲಸ ಮಾಡ್ತಾರೆ. ನೋಡಿ, ರಾಜ್ಯದ ಮುಖ್ಯಮಂತ್ರಿ, ಸೊ ಮುಖ್ಯಮಂತ್ರಿ ಅಂತಂದಾಗ ಇಡೀ ರಾಜ್ಯದ ಎಲ್ಲ ಮಹಿಳೆಯರ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವವರು, ಸುರಕ್ಷತೆಯನ್ನು ಕಾಪಾಡಬೇಕಾದವರು, ಅಧಿಕಾರಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಈ ಗೈಡ್ಲೈನ್ಸ್ಗಳನ್ನು ಹಾಕಿಕೊಂಡಿರ್ತಾರೆ. ನಾವು ರಾಜ್ಯದ ಮಹಿಳೆಯರನ್ನ ಸುರಕ್ಷಿತವಾಗಿ ನಾವು ನೋಡಿಕೊಳ್ಳುತ್ತೇವೆ, ಅವರನ್ನ ಯಾವುದೇ ಕಾರಣಕ್ಕೂ ಅಸುರಕ್ಷಿತವಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ದಲ್ಲ, ನಾವು ಸುರಕ್ಷಿತವಾಗಿ ನೋಡ್ಕೊಳ್ತೀವಿ ಅನ್ನುವಂಥದ್ದು ಪದೇ ಪದೇ ಹೇಳ್ತಾರೆ. ಸೊ ನಿತೀಶ್ ಕುಮಾರ್ ಅವರು ಆಡಿದ್ದೇ ಆಟನೋ, ಅಥವಾ ಏನಾದರೂ ಒಂದಿಷ್ಟು ಮಜಾಕ್ ಮಾಡೋಕ್ಕೆ ಹಿಂಗೆ ಮಾಡ್ತಾರೋ, ಅಥವಾ ಕಾಮಿಡಿಗೋಸ್ಕರ ಹಿಂಗೆ ಮಾಡ್ತಾರೋ, ಅಥವಾ ಹೈಲೈಟ್ ಆಗಬೇಕು ಅನ್ನುವಂಥ ಕಾರಣದಿಂದ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಯಾವಾಗಲೂ ಕೂಡ ಏನಾದರೂ ಒಂದಿಷ್ಟು ಎಡವಟ್ಟನ್ನು ಮಾಡ್ಕೊಳ್ತಾ ಇರುವಂಥದ್ದು. ನೋಡಿ, ಒಬ್ಬ ಮುಸ್ಲಿಂ ಮಹಿಳೆ ಅನ್ನುವಂಥ ಕಾರಣದಿಂದಾಗಿ ಇಷ್ಟರ ಮಟ್ಟಿಗೆ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತಲ್ಲ ಇದು. ಸೊ ರಾಜ್ಯದಲ್ಲಿ ಸಾಕಷ್ಟು, ಬಿಹಾರದಲ್ಲಿ ಎಲ್ಲ ಸಮುದಾಯದ ಮಹಿಳೆಯರಿದ್ದಾರೆ. ಸೊ ಇದು ಕೇವಲ ಒಂದು ಮಹಿಳೆಗೆ ಮಾತ್ರ ಆಗೋಗಿದ್ದು, ನಾಳೆ ಬೇರೆ ವೇದಿಕೆಯಲ್ಲೂ ಕೂಡ ಬೇರೆ ಸಮುದಾಯದ ಮಹಿಳೆಗೂ ಕೂಡ ಆಗಿದ್ರೆ ಆಗ್ಲೂ ಕೂಡ ಸುಮ್ಮನಿರ್ತಾರ? ಹಾಗಾದ್ರೆ ಅಲ್ಲಿರುವಂಥ ಜನರಿಗೆ ಒಂದಿಷ್ಟು ಬುದ್ಧಿನೇ ಇಲ್ವಾ? ಹಾಗಾದ್ರೆ ಅಲ್ಲಿರುವಂಥ CMಗೆ ನಿಜವಾಗ್ಲೂ ಕೂಡ ಅವರಿಗೆ ಏನು ಮಾಡಬೇಕು ಏನನ್ನುವಂಥದ್ದು ಗೊತ್ತೇ ಆಗ್ತಾ ಇಲ್ವಾ? ಒಂದು ಸರ್ಕಾರಿ ಕಾರ್ಯಕ್ರಮ, 100 ಕ್ಯಾಮ್ರಾಗಳಿರುತ್ತೆ, 100 ಜನ ಸೇರಿರ್ತಾರೆ, 100 ಜನ ಕಾರ್ಯಕರ್ತರಿರ್ತಾರೆ. ಆ ವೇದಿಕೆ ಮೇಲೆ ಯಾವ ರೀತಿ ಆಗಿರಬೇಕು, CM ಅನ್ನುವಂಥವ್ರು ಹೆಂಗಿರಬೇಕು ಅನ್ನುವಂಥದ್ದು ಸ್ವಲ್ಪವೂ ಕೂಡ ಅವರಿಗೆ ಪರಿಜ್ಞಾನವ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೀಗ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಘನವತ್ತ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡವರು, ಪ್ರಮುಖವಾಗಿ 10ನೇ ಬಾರಿ CM ಆದವರು, ಆದರೂ ಕೂಡ ತಲೆಯಲ್ಲಿ ಅದೇನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಮಹಿಳೆಯರ ಒಂದಿಷ್ಟು ಈ ವಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಜಾಬನ್ನು ನೇರವಾಗಿ ಕೀಳ್ತಾರೆ ಅಂತಂದ್ರೆ ಇವರ ಮನಸ್ಥಿತಿ ಎಂಥದ್ದು ಅನ್ನುವಂಥದ್ದು. ನೋಡಿ, ಆ ಹಿಜಾಬನ್ನು ಹಾಕುವಂಥದ್ದು ಬೇರೆ ಬೇರೆ ವೇದಿಕೆಗಳಲ್ಲಿ ಗಮನಿಸ್ತಾ ಇರ್ತೀರಾ. ಹೂವಿನ ಹಾರ ಹಾಕಬೇಕಾದಂಥ ಸಂದರ್ಭದಲ್ಲೂ ಕೂಡ ಬೇರೆಯವರು ಬೇಡ ಅಂತಿರ್ತಾರೆ, ಆದರೂ ಕೂಡ ಹೂವಿನ ಹಾರ ಹಾಕ್ತಾರೆ ಅವರನ್ನ. ಸೊ ಅವ್ರು ಏನು ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ. ನಾನು ಏನು ಮಾಡಿದ್ರೂ ಕೂಡ ನಡೆಯುತ್ತೆ, ನಾನು ರಾಜ್ಯದ ಮುಖ್ಯಮಂತ್ರಿ, ನನಗೆ ಪವರ್ ಇದೆ, ನಾನು ಧಿಮಾಕು ಅಹಂಕಾರ ಅನ್ನೋದು ಏನಾದರೂ ನಿತೀಶ್ ಕುಮಾರ್ ಅವರಿಗೆ ಮದ ಏರ್ಬಿಟ್ಟಿದ್ಯಾ ಅಂತ ಅನುಮಾನ ಮೂಡ್ತಾ ಇದೆ. ರಾಜ್ಯದಲ್ಲಿ ಗಮನಿಸ್ತಾ ಹೋದ್ರೆ ಇದೇ ಬಿಹಾರ ಚುನಾವಣೆಯಲ್ಲಿ, ಈ ಚುನಾವಣೆಗಿಂತ ಪೂರ್ವದಲ್ಲಿ ಎಲ್ಲರಿಗೂ ಕೂಡ 10,000 ಅಲ್ಲಿರುವಂಥ ಮಹಿಳೆಯರ ಅಕೌಂಟ್ಗೆ ಸೇರಿಸ್ಬಿಟ್ಟು ಅದಾದ ನಂತರ ಅಧಿಕಾರಕ್ಕೆ ಬಂದಿರುವಂಥವ್ರು ನೀವು ಒಂದಿಷ್ಟು ಹೇಳ್ತೀರಾ, ಯಾವುದೋ ಒಂದು ಯೋಜನೆಗಳ ಮೂಲಕ ನಾವು ಕೊಟ್ಟಿವಿ, ಅಲ್ಲಿರುವಂಥ ಮಹಿಳೆಯರನ್ನ ಸುರಕ್ಷಿತವಾಗಿ ನೋಡಿಕೊಳ್ಳೋದಕ್ಕೆ, ಮಹಿಳೆಯರು ಕೈ ಕೆಲಸವನ್ನ ಮಾಡೋದಕ್ಕೆ, ಅಲ್ಲಿರುವಂಥ ಕೆಲಸ, ಇಲ್ಲಿ ಕೆಲಸ, ಆ ಕೆಲಸ, ಈ ಕೆಲಸ ಮಾಡಿ ಆದರೂ ಕೂಡ ಜೀವನ ನಡೆಸೋಕೆ ಅಂತ 10,000 ನಾವು ಹಾಕಿದ್ವಿ ಅಂತ ಹೇಳಿದ್ರಿ. ಆದರೆ ಇದೇ ಒಂದು ಮುಸ್ಲಿಂ ಮಹಿಳೆ ಒಂದಿಷ್ಟು ಡಾಕ್ಟರ್ ವೈದ್ಯಗೆ ಒಂದಿಷ್ಟು ನೇರವಾಗಿ ನೀವು ಹಿಜಾಬನ್ನು ಕೀಳುವಂಥ ಪರಿಸ್ಥಿತಿ ಬರುತ್ತೆ ಅಂತಂದರೆ ಬೇರೆ ಹೆಣ್ಣು ಮಕ್ಕಳ ಭವಿಷ್ಯ ಹೇಗೆ? ಹಾಗಾದರೆ
ಬೇರೆ ಸಮುದಾಯದ ಮಹಿಳೆಯರ ಪರಿಸ್ಥಿತಿ ಏನು? ಸೊ ಕೇವಲ ಇದು ಒಂದು ಸಾಕಷ್ಟು ಜನ ಪರ ವಿರೋಧ ಚರ್ಚೆ ಆರಂಭ ಆಗೋಗ್ಬಿಟ್ಟಿದೆ. ನೋಡ್ರಿ ರೀ, ಮುಸ್ಲಿಂ ಮಹಿಳೆಯರ ಒಂದಿಷ್ಟು ಹಿಜಾಬನ್ನ ಕೀಳ್ಬಿಟ್ರು, ಹಿಜಾಬನ್ನ ತೆಗೆದಿಸ್ಬಿಟ್ರು, ಹಿಜಾಬನ್ನ ತೆಗೆಯೋದಕ್ಕೆ ಕೈ ಹಾಕಿಬಿಟ್ರು ಅನ್ನುವಂಥದ್ದು. ಇದೇ ಬೇರೆ ಸಮುದಾಯದ ಜೊತೆ ಆಗಿದ್ರೆ ಇಷ್ಟೊತ್ತಿಗೆ ಇಡೀ ದೇಶವೇ ಹೊತ್ತು ಉರಿತಾ ಇತ್ತು. ಅವರ ನಿಜವಾಗ್ಲೂ ನಿತೀಶ್ ಅವರ ಮುಖವಾಡವನ್ನ ಬಯಲಾಗ್ತಾ ಇದೆ. ಇದೀಗ ಅವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಹೇಳ್ಬಿಡ್ತೀವಿ, ನಾವು ಮಹಿಳೆಯರನ್ನ ಸಿಕ್ಕಾಪಡೆ ಸುರಕ್ಷಿತವಾಗಿ ಕೊಟ್ಟಿದ್ದೀವಿ, ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಭಯ ಇಲ್ಲ ಅಂತ ಹೇಳ್ತೀರಾ. ಅದೇ ವೇದಿಕೆ ಮೇಲೆ ಒಂದಿಷ್ಟು ಬುರ್ಖಾವನ್ನ, ಹಿಜಾಬನ್ನ ಕೀಳುವಂತ ಕೆಲಸ ಮಾಡ್ತೀರಾ ಅಂತಂದ್ರೆ ಯಾವ ಸೀಮೆ ಸಿಎಂ ರೀ ನೀವು? ಹಾಗಾದ್ರೆ ಸಿಎಂ ಆದವರು ಯಾವ ರೀತಿಯಾಗಿ ಇರಬೇಕು ವೇದಿಕೆ ಮೇಲೆ ಅಂತಂದಾಗ? ಒಬ್ಬ ಯಾರಾದರೂ ಕೂಡ ಪ್ರಮಾಣ ಪತ್ರವನ್ನ ಸ್ವೀಕಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತಂದಾಗ ಅವರನ್ನ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ನೀವು ಮಾತಾಡಿಸ್ಬೇಕು. ಬೇರೆಯವರಿಗೆ, ಕೇವಲ ಮುಸ್ಲಿಂ ಸಮುದಾಯಕ್ಕೆ ಅಂತ ಮಾತ್ರ ಅಲ್ಲ, ಎಲ್ಲ ಸಮುದಾಯದವರನ್ನ ನೀವು ಕೂಡ ಸಮಾನವಾಗಿ ನೋಡ್ಕೊಳ್ಳುವಂಥವ್ರು. ಆದರೆ ಅದೇನಾಯ್ತೋ ಗೊತ್ತಿಲ್ಲ, ಅವರಿಗೆ ಹೆಂಗೆ ಅಂತಂದ್ರೆ ಏನ್ ಬೇಕಾದರೂ ಕೂಡ ಮಾಡಬಹುದು. ನಾನು ಸಿಎಂ ಅಲ್ವಾ, ನಾನು ಏನ್ ಬೇಕಾದರೂ ಕೂಡ ಮಾಡಬಹುದು. ವೇದಿಕೆ ಮೇಲೆ ಹಿಜಾಬು ತೆಗಿಬಹುದು, ಅಥವಾ ವೇದಿಕೆಯಲ್ಲಿ ಬೇರೆಯವರಿಗೆ ಹಾರ ಕೂಡ ಹಾಕಬಹುದು. ನಾನು ಏನ್ ಮಾಡಿದ್ರೂ ಕೂಡ ನಡೆದೋಗ್ಬಿಡುತ್ತೆ. ಯಾಕೆ? ನಾನು ಸಿಎಂ ಸ್ವಾಮಿ. ಹಾಗಾಗಿ ನಾನು ಸಿಎಂ ಅನ್ನುವಂಥ ಅಹಂಕಾರ, ಒಂದಿಷ್ಟು ಏನಾದರೂ ಅವರಿಗೆ ದುರಹಂಕಾರ ಜಾಸ್ತಿ ಆಗೋಗ್ಬಿಟ್ಟಿದ್ಯಾ ಅಂತ ಅನುಮಾನ ಮೂಡ್ತಾ ಇದೆ. NDA ಸರ್ಕಾರದಲ್ಲಿ ಸಿಎಂ ಆಗಿ ಮೆರಿತಾ ಇರುವಂಥವ್ರು ನೀವು ಗಮನಿಸ್ತಾ ಹೋದರೆ ಒಂದಿಷ್ಟು ಸಮುದಾಯಗಳ ಪ್ರಕಾರ ಈಗ ಇಡೀ ದೇಶಾದ್ಯಂತ ನಿಮ್ಮ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ನೋಡ್ರಿ, ಬಿಹಾರದ ಸಿಎಂ ಹಿಂಗ್ ಮಾಡಿಬಿಟ್ರು, ಹಂಗ್ ಮಾಡಿಬಿಟ್ರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದೆಲ್ಲ ಬೇಕಾಗಿತ್ತಾ? ಒಂದು ಕಾಲು ಹೊರಗಡೆ ಇದೆ, ಇನ್ನೊಂದು ಕಾಲು ಬೇರೆ ಕಡೆ ಇದೆ. ಇಂಥ ಸಂದರ್ಭದಲ್ಲೇ ನೀವು ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಅದೇನು ಜನಗಳಿಗೆ ಸಂದೇಶ ಕೊಡ್ತಿರೋ, ಅದು ಯಾವ ಸೀಮೆಯಲ್ಲಿ 10 ಬಾರಿ ಸಿಎಂ ಆದ್ರೂ ಗೊತ್ತಾಗ್ತಾ ಇಲ್ಲ. ಕೇವಲ ಇದು ಒಂದು ಘಟನೆ ಅಲ್ಲ, ಪ್ರತಿ ಬಾರಿಯೂ ಕೂಡ ನಿತೀಶ್ ಅವರ ಈ ಒಂದು ಘಟನೆಗಳು ಸಹಜವಾಗಿ ಬೆಳಕಿ ಬರುತ್ತೆ. ಎಲ್ಲೆಲ್ಲೋ ವೇದಿಕೆಗಳಲ್ಲಿ ಏನೇನೋ ಮಾಡ್ತಿರ್ತಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬಿಹಾರದ ಜನತೆ ಅದು ಹೆಂಗ ತಡ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಈಗ ನೋಡಿ, ಕಾಂಗ್ರೆಸ್ ನಾಯಕರಾಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು, ಒಂದಿಷ್ಟು ಚರ್ಚೆಗಳು ಆರಂಭ ಆಗಿದೆ. ನಿತೀಶ್ ಅವರು ರಾಜೀನಾಮೆ ಕೊಡಲೇಬೇಕು, ಈ ರೀತಿ ಆದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥದ್ದು. ಇದು ಸಿಎಂ ಆದವ್ರಿಗೆ ಒಂದಿಷ್ಟು ಪರಿಜ್ಞಾನ ಇರಬೇಕು. ಸಿಎಂ ಆದವ್ರು ಹೆಂಗಿರಬೇಕು, ಏನು ಕತೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಬೇಕು. ನಾವು ಏನು ಮಾಡ್ತಾ ಇದ್ದೀವಿ, ಸರ್ಕಾರಿ ಕಾರ್ಯಕ್ರಮ, ನಮ್ಮದೇ ಕಾರ್ಯಕ್ರಮ, ನಮ್ಮದೇ ಸರ್ಕಾರ ಇರೋದ್ರಿಂದಾಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದು, ಜನರ ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡಬೇಕು, ಏನು ಕತೆ ಅನ್ನುವಂಥದ್ದು. ಹೌದು, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಕೂಡ ಒಂದಿಷ್ಟು ಹೆಮ್ಮೆ ಅನಿಸುತ್ತೆ. ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಪ್ರಮಾಣ ಪತ್ರವನ್ನು ವಿತರಿಸ್ತಾ ಇದ್ದೀರಾ. ಹೌದು, ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಆದರೆ ಆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮಂಡತನವನ್ನು ತೋರಿಸುವಂಥದ್ದು, ಆ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಥಿತಿಗಳನ್ನು ಇಲ್ಲಿ ಹಿಜಾಬನ್ನು ಕೀಳುವಂಥ ಮನಸ್ಥಿತಿ ಬಂತು ಅಂತಂದರೆ ನಿಜವಾಗ್ಲೂ ಕೂಡ ರಾಜ್ಯದ ಜನ ಇದೀಗ ದಂಗೆ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ರೀತಿಯಾದಂಥದ್ದು ಇದು ಕೇವಲ ನಾವು ಹೇಳ್ತೀವಿ ನಮ್ಮ ದೇಶದ ಮಹಿಳೆಯನ್ನು, ನಮ್ಮ ಸಂಸ್ಕೃತಿ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡ್ತೀವಿ. ಆದರೆ ಅದೇ ಸಂಸ್ಕೃತಿಯನ್ನು ಇವರು ಹಾಳು ಮಾಡೋದಕ್ಕೆ ಹೋಗ್ತಾ ಇದ್ದಾರಲ್ಲ ಸ್ವಾಮಿ. ಇದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿದ್ದಲ್ಲ, ನಾಳೆ ಬೇರೆ ಸಮುದಾಯದ ಜೊತೆಗೂ ಕೂಡ ಆಗೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ ಹೇಳಿ? ಏನು ಗ್ಯಾರಂಟಿ ಇದೆ? ಈ ರೀತಿಯಾಗಿ ಮಾಡ್ತಾ ಹೋದರೆ ಅದೆಷ್ಟು ಮಟ್ಟಿಗೆ ಸರಿ? ನೋಡೋಣ, ಈಗಲಾದರೂ ಕೂಡ ನಿತೀಶ್ ಕುಮಾರ್ ಅವರು ಬುದ್ಧಿ ಕಲಿತಾರೋ ಅಥವಾ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೋ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.